ಅಸ್ಲಾಮಲೈಕುಂ ಹುಸ್ನಾ. ಆಲ್ ದ ಬೆಸ್ಟ್. ಎಕ್ಸಾಮ್ ಹತ್ರ ಬರ್ತಿದೆ. ಭಾಳ ಚೆನ್ನಾಗಿ ಓದಬೇಕು. ಈ ಸ್ಕೂಲ್ಗೆ ಶಿಕ್ಷಕರಿಗೆ ಎಲ್ಲರಿಗೂ ಒಳ್ಳೆ ಹೆಸರು ತರಬೇಕು. ಮನೇಲಿ ದೊಡ್ಡವ್ರಿಗೆ ಎಲ್ಲರಿಗೂ ಗೌರವ ಹೆಂಗೆ ಕೊಡ್ತಿದ್ಯೋ ಅದೇ ಥರ ಇನ್ನು ನಿಮ್ಮ ಸ್ಕೂಲು ಮುಂದೆ ಒಳ್ಳೆ ಹೆಸರು ತರಬೇಕು ಅಂತ ಭಾಳ ಆಸೆ ಇದೆ. ಎಲ್ಲ ಆಸೆ ಎಲ್ಲರದ್ದು ಈಡೇರಿಸಬೇಕು, ಒಳ್ಳೆ ಹೆಸರು ತರಬೇಕು. ನಮ್ಮ ಆಸೆಗಳೆಲ್ಲ ನಿಮ್ಮ ಜೀವನದಲ್ಲಿ ನೋಡಬೇಕು ಅಂತ ಭಾಳ ಆಸೆಯಲ್ಲಿದ್ದೀವಿ ನಾವು. ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿಸ್ಬೇಕು ಅಂತ ನಿನ್ನ ಹತ್ರ ನಾವು ಕೇಳ್ಕೊಂತಿದ್ದೀವಿ. ಒಳ್ಳೆ ಎಕ್ಸಾಮ್ ಬರೀಬೇಕು, ಮತ್ತೆ ಒಳ್ಳೆ ಹೆಸರು ತರಬೇಕು. ಶಿಕ್ಷಕರಿಗೆ, ಸ್ಕೂಲ್ಗೆ ಎಲ್ಲ ಅಪ್ಪಾಜಿಗೆ ಒಳ್ಳೆ ಹೆಸರು ತರಬೇಕು. ಮತ್ತು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಏನು ಗಾಬರಿ ಆಗಬಾರ್ದು. ಒಳ್ಳೆ ಆ್ಯಂಬಿಷನ್ ಇರಬೇಕು. ಬರೀ 25 ದಿನದಲ್ಲಿ ಮಾತ್ರ ಇದೆ. ಒಳ್ಳೆ ಎಲ್ಲ ಒಂದೊಂದು ನಿಮಿಷನೂ ವೇಸ್ಟ್ ಮಾಡ್ತಿಲ್ದಂಗೆ ಚೆನ್ನಾಗಿ ಓದ್ಕೋಬೇಕು. ಪ್ರತಿಯೊಂದುಗಳಿಗೇನು ಒಳ್ಳೆ ಹೆಸರು ತರಬೇಕು ಅಂತ ಜ್ಞಾನ ಬುದ್ಧಿ ಶಕ್ತಿ ಬರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಅಪ್ಪ ಅಮ್ಮನ ಹೆಸರು ತರಬೇಕು ಅಂತ ಒಳ್ಳೆ ತರಬೇಕು ಅಂತ ಎಲ್ಲ ಜ್ಞಾನದಲ್ಲಿ ಇಟ್ಕೊಂಡು ನೀನು ಎಕ್ಸಾಮ್ ಬರೀಬೇಕು. ಅದನ್ನ ಮಾತ್ರ ನಾವು ಕೇಳ್ಕೊಳ್ತೀವಿ. ಇನ್ನೇನು ಕೇಳಲ್ಲ. ನಿನ್ನ ಪ್ರತಿಯೊಂದು ಆಸೆನೂ ನಾವು ಈಡೇರಿಸ್ತೀವಿ. ನಿಮ್ಮ ಅಪ್ಪಾಜಿ ತುಂಬ ಕಷ್ಟಪಡ್ತಿದ್ದಾರೆ. ಆ ಕಷ್ಟ ನೋಡಿನಾದ್ರೂ ಒಳ್ಳೆ ಓದಬೇಕು ಅಂತ ನೀನು ಅಪ್ಪನ ಕಷ್ಟ ನೆನೆಸ್ಕೊಂಡು ಆ ಕಷ್ಟ ನಮಗೂ ಬರಬಾರ್ದು, ನಾವು ಒಳ್ಳೆ ಮುಂದೆ ಜೀವನ ಸಾಗಿಸ್ಬೇಕು ಅಂತ ಕಷ್ಟ ನೆನೆಸ್ಕೊಂಡು ಅಪ್ಪನ ಹೆಸರು ಒಳ್ಳೆ ಬರಬೇಕು ಅಂತ ಹೇಳಿ ನೀನು ಓದಬೇಕು. ಆಮೇಲೆ ಓದಿ ಎಲ್ಲ ಮಾಸ್ಟ್ರಿಗೆ, ಶಿಕ್ಷಕರಿಗೆ, ಸ್ಕೂಲ್ಗೆ ಇಲ್ಲೇ ಓದಬೇಕು, ಇನ್ನೂ ಚೆನ್ನಾಗಿ ಓದಬೇಕು ಅಂತ ಹೇಳಿ ಹೆಸರು ತರಬೇಕು ಅಂತ ಹೇಳಿ ನಿನ್ನ ಹತ್ರ ಕೇಳ್ಕೊಳ್ತೀವಿ. ಹಲೋ ಹುಸ್ನಾ, ನಿಮ್ಮಪ್ಪ ನನ್ನ ಕಷ್ಟ ನಿನಗೆ ಗೊತ್ತು. ಎಷ್ಟು ಕಷ್ಟಪಟ್ಟು ನಿನಗೆ ಓದಿಸ್ತೀನಿ. 25 ದಿನ ಎಕ್ಸಾಮ್ ಐತೆ. ಯಾವುದು ತೀಟ್ ಕೇಳ್ದಂಗೆ ಕ್ಲೀನಾಗಿ ಓದಿ ಈ ಯಜ್ಞವಲ್ಕೆ ಸ್ಕೂಲಿಂದು ಇಲ್ಲಿ ಓದಿಸಿರೋ ಮಾಸ್ಟರ್ದು ಎಲ್ಲರಿಗೂ ಒಂದು ಬೆಲೆ ಸಿಕ್ಕಂಗೆ ಮಾಡು. ನಿಂದು ಒಂದು ಲೈಫ್ ಸೆಟ್ಲ್ ಮಾಡ್ಕ. ನನ್ನಂಗೆ ಕಷ್ಟಪಟ್ಟಿರೋದು ನೋಡ್ತಿದ್ಯಲ್ಲ, ನನ್ನಂಗೆ ಆಗಬೇಡ. ನಿಂದು ಒಂದು ಲೈಫ್ ಕ್ಲೀನಾಗಿ ಒಳ್ಳೆ ಚೆನ್ನಾಗಿ ಓದಿ ಚೆನ್ನಾಗಿ ಇದು ಮಾಡ್ಕ. 20 ದಿನ ಐತಿ ಎಕ್ಸಾಮು. ನಾನಂತೂ ಓದಿಲ್ಲ. ನನ್ನ ಕಷ್ಟ ನಿನಗೆ ಬರೋದು ಬೇಡ ಅಂತ ನಿನಗೆ ಏನೇನೋ ಕಷ್ಟಪಟ್ಟು ಓದಿಸ್ತೀನಿ. ನನ್ನ ಕಷ್ಟ ನಿನಗೆ ಬೇಡ. ಚೆನ್ನಾಗಿ ಓದ್ಕ. ಇಲ್ಲಿರೋ ಈ ಸ್ಕೂಲ್ನಾಗ ಎಲ್ಲರದು ಒಂದು ಹೆಸರು ತಂಬ. ಆಲ್ ದ ಬೆಸ್ಟ್.